ಪ್ರಿಯ ವಿದ್ಯಾರ್ಥಿಗಳೇ, ಈ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶುಭಾ ಟಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರದ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹೆಬ್ರಿ. ಈ ಅವಧಿಯಲ್ಲಿ ನಾವು ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯ ಪಠ್ಯದಲ್ಲಿ ಪಾಠಗಳನ್ನು ಕಲಿತ್ಕೊಳ್ಳೋಣ. ಈ ಒಂದು ಪಠ್ಯ ಮಂಗಳೂರು ವಿಶ್ವವಿದ್ಯಾಲಯ ಪ್ರಥಮ BAಯ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ನಿಗದಿಪಡಿಸಿರುವಂಥ ಒಂದು ಪಠ್ಯವಾಗಿದೆ. ಈ ಪಠ್ಯದಲ್ಲಿ ನಾವು 5ನೇ ಯೂನಿಟ್ನ ಮಾರುಕಟ್ಟೆ ವಿಶ್ಲೇಷಣೆ ಅನ್ನುವಂತಹ ಒಂದು ಪಾಠ ಭಾಗದಿಂದ ಅಧ್ಯಯನವನ್ನು ತಗೋತಾ ಇದ್ದೀವಿ. ಈ ಹಿಂದೆ ನಾವು ಎಲ್ಲ ಮಾರುಕಟ್ಟೆಗಳ ಒಂದು ಗುಣಲಕ್ಷಣಗಳನ್ನು ಚಿಕ್ಕದಾಗಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಕೆಲವು ಚಟುವಟಿಕೆಗಳ ಮುಖಾಂತರ ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. The purpose of these activities to reinforce the understanding of student. Activities enhance students' understanding about market features and its functioning. ಈ ಒಂದು ಅವಧಿಯಲ್ಲಿ ನಾವು ಅರ್ಥ ಮಾಡಿಕೊಂಡಿರುವಂತಹ ಎಲ್ಲ ಮಾರುಕಟ್ಟೆಗಳ ಗುಣಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವು ಚಟುವಟಿಕೆಗಳನ್ನು ನೀಡಲಾಗಿದೆ. ಆ ಚಟುವಟಿಕೆಗಳ ಮುಖಾಂತರ ಮಾರುಕಟ್ಟೆಯ ಸ್ವರೂಪವನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮೊದಲ ಚಟುವಟಿಕೆ ಏನು ಅಂತಂದರೆ, ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸಲಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಗುಣಲಕ್ಷಣಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ಕಲ್ಪನೆಯ ಆಧಾರದ ಮೇಲೆ ಈ ಒಂದು ಚಟುವಟಿಕೆಯನ್ನು ನಿರ್ಧರಿಸಲಾಗಿದೆ. ಈ ಒಂದು ಚಟುವಟಿಕೆಯ ಕೆಲಸ ಏನು ಅಂತಂದರೆ, ಡಿವೈಡಿಂಗ್ ಕ್ಲಾಸ್ ಇಂಟು ಗ್ರೂಪ್ಸ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಸೈಜ್. ನಾವೆಲ್ಲ ನೋಡಿದ್ದೀವಿ, ನಾವು ಅಧ್ಯಯನ ಮಾಡಿದ್ವಲ್ಲ, ವಿವಿಧ ಮಾರುಕಟ್ಟೆಯಲ್ಲಿ ಇರುವಂತಹ ಮಾರಾಟಗಾರರ ಸಂಖ್ಯೆಯ ಆಧಾರದ ಮೇಲೆ ಮಾರುಕಟ್ಟೆಗಳನ್ನು ವಿಂಗಡಣೆ ಮಾಡಲಾಗಿದೆ. ಉದಾಹರಣೆಗೆ ಮೊನೋಪಲಿ ಅಂದರೆ ಏಕಸ್ವಾಮ್ಯ ಮಾರಾಟಗಾರ. ಅಲ್ಲಿ ಒಬ್ಬ ಮಾರಾಟಗಾರ ಇರ್ತಾನೆ, ಉತ್ಪಾದಕ ಇರ್ತಾನೆ. ಅಲಿಗೋಪಲಿ ಮಾರ್ಕೆಟ್, ಅಲ್ಲಿ ಕೆಲವು ಉತ್ಪಾದಕರಿರ್ತಾರೆ, 7ರಿಂದ 8 ಅಂತ ನಾವು ಭಾವಿಸ್ಕೋಬಹುದು. ಮೊನೋಪಲಿಸ್ಟಿಕ್ ಕಾಂಪಿಟೇಷನ್, ಅಲ್ಲೂ ಕೂಡ ಅಧಿಕ ಸಂಖ್ಯೆಯ ಮಾರಾಟಗಾರರಿರ್ತಾರೆ. ಹಾಗೆಯೇ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಹಾಗಾಗಿ ನಾವು ಇಡೀ ತರಗತಿಯನ್ನು ಸಂಖ್ಯೆಯ ಆಧಾರದ ಮೇಲೆ ಗುಂಪುಗಳಾಗಿ ವಿಂಗಡಿಸಬೇಕು. ಏಕಸ್ವಾಮ್ಯ ಮಾರುಕಟ್ಟೆಯನ್ನು ಪ್ರತಿನಿಧಿಸೋದಕ್ಕೆ ಒಬ್ಬ ವಿದ್ಯಾರ್ಥಿಯನ್ನು ನಿಗದಿಪಡಿಸಬೇಕು. ಹಾಗೆ ಅಲಿಗೋಪಲಿ ಮಾರುಕಟ್ಟೆ ಬಗ್ಗೆ ಹೇಳೋದಕ್ಕೆ 5ರಿಂದ 7 ಜನ ವಿದ್ಯಾರ್ಥಿಗಳ ಗುಂಪನ್ನು ತಯಾರಿಸಬೇಕು. ಹಾಗೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ವಿವರಿಸೋದಕ್ಕೆ ಒಂದು ಗುಂಪನ್ನು, ಹಾಗೆ ಇನ್ನೊಂದು ಗುಂಪನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಸನ್ನಿವೇಶವನ್ನು ವಿವರಿಸೋದಕ್ಕೆ ವಿದ್ಯಾರ್ಥಿಗಳ ಗುಂಪನ್ನು ರಚಿಸ್ಕೋಬೇಕು. ಆ ಪ್ರತಿಯೊಂದು ಗುಂಪಿನ ವಿದ್ಯಾರ್ಥಿಗಳು ಅವರು ಯಾವ ಮಾರುಕಟ್ಟೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ, ಅಲ್ಲಿ ಎಷ್ಟು ಜನ ಮಾರಾಟಗಾರರಿರ್ತಾರೆ, ಅವರು ಮಾರಾಟ ಮಾಡ್ತಿರುವಂತಹ ಸರಕಿನ ಸ್ವರೂಪ ಹೇಗಿರುತ್ತೆ, ಅವರು ಬೆಲೆಯನ್ನು ಹೇಗೆ ನಿಗದಿಪಡಿಸ್ತಾರೆ ಅನ್ನೋದನ್ನು ಅವರ ಮುಖಾಂತರ ಒಂದು ನಾಟಕೀಯ ಮುಖಾಂತರ ಪ್ರಸ್ತುತಪಡಿಸಿದ್ರೆ ಎಲ್ಲ ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನು ಪ್ರದರ್ಶಿಸ್ತಾರೆ ಅನ್ನೋ ಆಧಾರದ ಮೇಲೆ ಈ ಒಂದು ಚಟುವಟಿಕೆಯನ್ನು ನಿರ್ಧರಿಸಲಾಗಿದೆ. 2ನೇ ಚಟುವಟಿಕೆ, ಕ್ಯಾಲ್ಕುಲೇಟ್ TR, AR, MR ಅಂಡ್ ಫಿಲ್ ದಿ ಟೇಬಲ್. ಒಂದು ಕೋಷ್ಟಕವನ್ನು ನೀಡಲಾಗಿದೆ. ಆ ಕೋಷ್ಟಕದಲ್ಲಿ
ಒಟ್ಟು ಆದಾಯ, ಸರಾಸರಿ ಆದಾಯ, ಸೀಮಾಂತ ಆದಾಯಗಳನ್ನು ಕಂಡುಹಿಡಿದು ಈ ಕೋಷ್ಟಕವನ್ನು ಭರ್ತಿ ಮಾಡಬೇಕಾಗಿದೆ. ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಆದಾಯದ ರೇಖೆಗಳ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಚಟುವಟಿಕೆ ನಮಗೆ ಸಹಾಯಕವಾಗುತ್ತೆ. ಹಾಗಾಗಿ ಎಲ್ರಿಗೂ ಕೂಡ ಒಟ್ಟು ಆದಾಯ, ಸರಾಸರಿ ಆದಾಯ, ಸೀಮಾಂತ ಆದಾಯಗಳನ್ನು ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತು. ಆ ಒಂದು ಸೂತ್ರಗಳನ್ನು ಬಳಸಿ ಕಂಡುಹಿಡಿದು ಯಾವ ಉತ್ತರಗಳನ್ನು ಈ ಕೋಷ್ಟಕದಲ್ಲಿ ತುಂಬಬೇಕಾಗುತ್ತೆ. ಉದಾಹರಣೆಗೆ ನೋಡಿ, ಮೊದಲನೇದಾಗಿ ಉತ್ಪನ್ನ 0 ಇದೆ, ಬೆಲೆ 200 ಇದೆ. ಹಾಗಾಗಿ ಒಟ್ಟು ಆದಾಯ ಎಷ್ಟಿರುತ್ತೆ? ಯಾವುದೇ ಸರಕು ಮಾರಾಟ ಆಗಿಲ್ಲ, ಹಾಗಾಗಿ ಒಟ್ಟು ಆದಾಯ 0 ಆಗಿರುತ್ತೆ. ಒಟ್ಟು ಆದಾಯ 0 ಇದ್ದಾಗ ಸರಾಸರಿ ಆದಾಯ ಕೂಡ 0 ಇರುತ್ತೆ, ಸೀಮಾಂತ ಆದಾಯ ಕೂಡ 0 ಇರುತ್ತೆ. ಆದರೆ ಉತ್ಪನ್ನ ಒಂದಾದಾಗ ಆಗ ಬೆಲೆಗಳು, ಆವಾಗ ಮೌಲ್ಯಗಳು ನಾವು ಬರೆಸೋದಕ್ಕೆ ಸಾಧ್ಯ ಆಗುತ್ತೆ. 1ನೇ ಯೂನಿಟ್ ಉತ್ಪಾದನೆ ಆದಾಗ ಒಟ್ಟು ಆದಾಯನ ಕಂಡುಹಿಡಿಬೋದು. ಒಟ್ಟು ಆದಾಯವನ್ನು ಕಂಡುಹಿಡಿಯೋದಕ್ಕೆ ನಾವೇನು ಮಾಡ್ಬೋದು? ಉತ್ಪನ್ನ ಇಂಟು ಬೆಲೆ. ನಾವು ಉತ್ಪಾದಿಸಿರುವಂತಹ ಉತ್ಪನ್ನದಿಂದ ಬೆಲೆಯಿಂದ ಗುಣಿಸಿದಾಗ ನಮಗೆ ಸಿಗುವಂಥ ಮೊತ್ತ ಒಟ್ಟು ಆದಾಯವನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ 1 ಇಂಟು 200 ಟೋಟಲ್ ಆದಾಯ ಕೂಡ 200 ರೂಪಾಯಿ ಆಗಿರುತ್ತೆ. ಸರಾಸರಿ ಆದಾಯ. ಸರಾಸರಿ ಆದಾಯವನ್ನು ಕಂಡುಹಿಡಿಯೋಕ್ಕೆ ಬಳಸುವಂಥ ಸೂತ್ರ ಒಟ್ಟು ಆದಾಯ ಡಿವೈಡೆಡ್ ಬೈ ಉತ್ಪನ್ನ. ಇಲ್ಲಿ ಒಟ್ಟು ಆದಾಯ 200, ಉತ್ಪನ್ನ 1. 1ರಿಂದ 200 ಭಾಗಿಸಿದಾಗ 200 ಉತ್ತರ ಬಂದಿರುತ್ತೆ. ಸೀಮಾಂತ ಆದಾಯ. ಪ್ರಸ್ತುತ ಒಟ್ಟು ಆದಾಯದಿಂದ ಈ ಹಿಂದೆ ಪಡೆದಂತಹ ಒಟ್ಟು ಆದಾಯವನ್ನು ಕಳೆದಾಗ ನಮಗೆ ಸೀಮಾಂತ ಆದಾಯ ದೊರೆಯುತ್ತೆ. ಇಲ್ಲಿ ಒಟ್ಟು ಆದಾಯ ಈ ಒಂದು ಘಟಕದಲ್ಲಿ 200 ಇದೆ. ಈ ಹಿಂದೆ ನಾವು ಪಡೆದಂತಹ ಒಟ್ಟು ಆದಾಯ 0 ಇದೆ. ಕಳೆದಾಗ ನಮಗೆ ಸಿಗೋದು 200. ಇದೇ ರೀತಿ ಉಳಿದ ಎಲ್ಲ ಘಟಕಗಳ ಒಟ್ಟು ಆದಾಯ, ಸರಾಸರಿ ಆದಾಯ, ಸೀಮಾಂತ ಆದಾಯಗಳನ್ನು ಕಂಡುಹಿಡಿದು ಕೋಷ್ಟಕವನ್ನು ಭರ್ತಿ ಮಾಡಬೇಕು. 3ನೇ ಚಟುವಟಿಕೆ ಐಡೆಂಟಿಫೈ ಆ್ಯಂಡ್ ಮೇಕ್ ಲಿಸ್ಟ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಆ್ಯಂಡ್ ಮೊನೋಪಲಿ ಮಾರ್ಕೆಟ್ ಫೀಚರ್ಸ್ ಇನ್ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ and identifies the distinguished features of monopolistic market. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ನಾವು ನೋಡಬಹುದಾದಂತಹ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಮತ್ತು ಏಕಸ್ವಾಮ್ಯ ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಅದೇ ರೀತಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ವಿಶೇಷ ಲಕ್ಷಣಗಳನ್ನು ಗುರುತಿಸಬೇಕಾಗುತ್ತೆ. ಹಾಗಾಗಿ ಒಂದು ಕೋಷ್ಟಕವನ್ನು ರಚನೆ ಮಾಡಿಕೊಂಡು ಕೋಷ್ಟಕದಲ್ಲಿ ನಾವು ಗುಣಲಕ್ಷಣಗಳನ್ನು ಗುರುತಿಸಿದಾಗ ಸುಲಭವಾಗಿ ಅರ್ಥ ಆಗುತ್ತೆ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಪರಿಪೂರ್ಣ ಪೈಪೋಟಿ ಮತ್ತು ಏಕಸ್ವಾಮ್ಯ ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ಸಂಯೋಜಿಸಿಕೊಂಡಿದೆ. ಜೊತೆಯಲ್ಲಿ ಅದರದೇ ಆದಂತಹ ಕೆಲವು ವಿಶೇಷ ಗುಣಲಕ್ಷಣಗಳನ್ನು ಹೊಂದಿದೆ. ಉದಾಹರಣೆಗೆ ಅಧಿಕ ಸಂಖ್ಯೆಯ ಮಾರಾಟಗಾರರು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ಲಕ್ಷಣ. ಪ್ರತಿಯೊಂದು ಉದ್ಯಮ ತನ್ನ ಸರಕಿನ ಮೇಲೆ ತನ್ನದೇ ಆದಂತಹ ಏಕಸ್ವಾಮ್ಯ ಅಧಿಕಾರವನ್ನು ಹೊಂದಿರುತ್ತೆ. ಅದು ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣ. ಮಾರಾಟ ವೆಚ್ಚಗಳು ಈ ಮಾರುಕಟ್ಟೆಯ ಒಂದು ವಿಶೇಷವಾದಂತಹ ಲಕ್ಷಣವಾಗಿದೆ. ಇದೇ ರೀತಿ ಎಲ್ಲ ಲಕ್ಷಣಗಳನ್ನು ಗುರುತಿಸಿ ಯಾವುದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣವಾಗಿದೆ, ಯಾವುದು ಏಕಸ್ವಾಮ್ಯ ಮಾರುಕಟ್ಟೆ ಲಕ್ಷಣವಾಗಿದೆ, ಯಾವುದು ಈ ಮಾರುಕಟ್ಟೆಯ ವಿಶೇಷ ಲಕ್ಷಣವಾಗಿದೆ ಅಂತೇಳಿ ಕಾಲಮ್ ವೈಸ್ನಲ್ಲಿ ಅದನ್ನು ಬರೀರಿ. ಚಟುವಟಿಕೆ 4 ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಆ್ಯಂಡ್ ಮೊನೋಪಲಿ ಮಾರ್ಕೆಟ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ
ಗುಣಲಕ್ಷಣಗಳು ವಿಭಿನ್ನವಾಗಿದೆ. ಆ ವಿಭಿನ್ನ ಲಕ್ಷಣಗಳನ್ನು ಗುರುತಿಸಿ 2 ಕಾಲಮ್ಗಳಲ್ಲಿ ಅವುಗಳನ್ನು ಪ್ರಸ್ತುತಪಡಿಸಿ ಯಾವ ಯಾವ ಆಧಾರದ ಮೇಲೆ ಎರಡೂ ಮಾರುಕಟ್ಟೆಗಳಲ್ಲಿ ಭಿನ್ನತೆ ಇದೆ ಅನ್ನೋದನ್ನು ಪ್ರಸ್ತುತಪಡಿಸಬೇಕು. 5ನೇ ಒಂದು ಚಟುವಟಿಕೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ ಆ್ಯಂಡ್ ಅಲಿಗೋಪಲಿ ಮಾರ್ಕೆಟ್. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಮತ್ತು ಕೆಲಜನ ಸ್ವಾಮ್ಯ ಮಾರುಕಟ್ಟೆ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡೋದು. ಮೊನೊಪೊಲಿಸ್ಟಿಕ್ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಮತ್ತು ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಪ್ರಕಾರಗಳಾಗಿದೆ. ಕೆಲವು ಗುಣಲಕ್ಷಣಗಳು ಸ್ವಾಮ್ಯತೆಯನ್ನು ಹೊಂದಿದೆ, ಅದೇ ರೀತಿ ಕೆಲವು ಲಕ್ಷಣಗಳು ವಿಭಿನ್ನತೆಯನ್ನು ಕೂಡ ಹೊಂದಿದೆ. ವಿಭಿನ್ನವಾಗಿರುವಂತಹ ಗುಣಲಕ್ಷಣಗಳನ್ನು ಗುರುತಿಸಿ ಇಲ್ಲಿ ಬರಿಬೇಕಾಗುತ್ತೆ. 6ನೇ ಚಟುವಟಿಕೆ ಗಿವ್ ಎಕ್ಸಾಂಪಲ್ಸ್ ಫಾರ್ ಡಿಸ್ಕ್ರಿಮಿನೇಟಿಂಗ್ ಪ್ರೈಸ್. ಬೆಲೆ ತಾರತಮ್ಯಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡೋದು. ನಮ್ಮ ಸುತ್ತಮುತ್ತ ಹಲವಾರು ಜನ ಹಲವಾರು ಬೆಲೆ ತಾರತಮ್ಯ ನೀತಿಗಳನ್ನು ಅನುಸರಿಸ್ತಾರೆ. ಅವುಗಳನ್ನು ಗುರುತಿಸಿ ಕೆಲವೊಂದು ಉದಾಹರಣೆಗಳನ್ನು ಕೊಡಲು ಸೂಚಿಸಿದೆ. ಉದಾಹರಣೆಗೆ, ಒಬ್ಬ ಡಾಕ್ಟರ್ ಬಡ ರೋಗಿಗೆ ಯಾವ ರೀತಿ ಬೆಲೆ ನಿರ್ಧರಿಸ್ತಾನೆ, ಶ್ರೀಮಂತನಿಗೆ ಯಾವ ರೀತಿ ಬೆಲೆ ನಿರ್ಧರಿಸ್ತಾನೆ, ಅಲ್ಲಿ ಬೆಲೆ ತಾರತಮ್ಯ ಇದೆ. ಆ ರೀತಿಯಾದಂತಹ ಉದಾಹರಣೆಗಳನ್ನು ಸುತ್ತಮುತ್ತ ನೋಡಿ ಆರಿಸಿ ಇಲ್ಲಿ ಬರಿಬೇಕು. ಈ ಚಟುವಟಿಕೆಗಳನ್ನು ಮಾಡಿದಾಗ ನಾವು ಅಧ್ಯಯನ ಮಾಡಿರುವಂತಹ ವಿವಿಧ ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಹಾಗಾಗಿ ಈ ಚಟುವಟಿಕೆಗಳನ್ನು ತರಗತಿಯಲ್ಲಿ ಏರ್ಪಡಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಜ್ಞಾನವನ್ನು ಒದಗಿಸಬಹುದಾಗಿರುತ್ತೆ. ಧನ್ಯವಾದಗಳು.